ಕುಷ್ಟಿ ಜನರು ವಂಚಿತರ ಆಗಬಾರ್ದು ಅಂತೇಳಿ ಅವರು ಈಗ ಬರ್ತಾ ಸ್ವಾಮಿಗಳು ಇದು ಮಾಡಿದ್ರು. ನನಗೆ ಹೇಳಿದ್ರು ಅವರು ಇನ್ನ 3 ದಿವಸದಲ್ಲ 3 ದಿವಸನೂ ಸಾಯಂಕಾಲ ಕನಿಷ್ಠ ಅರ್ಧ ಗಂಟೆ ಅಪಣಾಚಾರ ಕೈಲಿ ನೀವು ವೇದವ್ಯಾಸ ದೇವರಿಗೆ ಮಾತಾಡಿಸ್ಬೇಕು ನೀನು ಅಂತ ಹೇಳಿದ್ರು. ಅದು ನೀವು ಕುಷ್ಟಿಗೆ ಅವ್ರು ಮಿಸ್ ಆದ್ರನ್ನ ಮತ್ತೆ ಸ್ವಾಮಿಗಳು ನಿಮ್ಗೆ ಕೊಡ್ತಾ ಇದ್ದಾರೆ ಅದನ್ನ. ಅದ ಕಾರಣ ದಯವಿಟ್ಟು ನಾಳೆಯಿಂದಾದ್ರೂ ಇನ್ನ 3 ದಿವಸ ಟೈಮ್ ಅದ, ನಾಳೆಯಿಂದಾದ್ರೂ ಸುಪ್ರಭಾತಕ್ಕೆ ಬರ್ರಿ. ಕಷ್ಟ ಆಗ್ತದೆ ಕರೆವೇ, ಆದ್ರೂ ಬಂದಿರತಕ್ಕಂಥ ಅವಕಾಶನ ಕಳ್ಕೋಬೇಡ್ರಿ ದಯವಿಟ್ಟು. ಈಗ ಶ್ರೀಗಳವರ ಆಜ್ಞಾ ಪ್ರಕಾರವಾಗಿ ಅಣ್ಣವರು ವೇದವ್ಯಾಸ ದೇವರ ಬೆಳಕಿನ ಒಂದು ಕಾರ್ಯ ಅದನ್ನೇ ಕಂಟಿನ್ಯೂ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಪ್ರಾರ್ಥನೆ. ಪಲ್ಲಿಮಾರು ಮಠದ ಹಿರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ವ್ಯಾಸಾಚಾರ್ಯರು ಬಂದು ಶ್ರೀಗಳವರಲ್ಲಿ ಫಲಮಂತ್ರಾಷ್ಟ ಸ್ವೀಕಾರ ಮಾಡಬೇಕು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಈಗ ನನ್ನ ಮಿತ್ರರು ಪರಿಮಳಾಚಾರ್ಯ ಹೇಳಿದ್ರಲ್ಲ, ಗಂಗಾ ಪ್ರವಾಹದಲ್ಲಿ ಪರಿಮಳಾಚಾರ್ಯ ಕೊಚ್ಕೊಂಡು ಹೋಗಿದ್ರು, ನಾವೇ ಕೊಚ್ಕೊಂಡು ಹೋಗಿದ್ವಿ. ಎಲ್ಲಿದ್ದರೆ ಗೊತ್ತಿಲ್ಲ. ಅಜಾಮಿಳೋಪಾಖ್ಯಾನದಲ್ಲಿ ಏನಾದ ಎಲ್ಲ ಭಗವಂತನ ಅನುಗ್ರಹ. ಅದು ಯಾವ್ಯಾವ ಪಾತ್ರದಲ್ಲಿ ಭಗವಂತ ತನ್ನ ವಿಶಿಷ್ಟವಾದ ಸ್ಥಾನ ಅನುಗ್ರಹ ಇಟ್ಟು ಹೇಗೆ ನುಡಿಸ್ತಾನೆ, ಆನಂದ ಅನುಭವಿಸಿದ್ದೀನಿ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮ ಶ್ರೀನಿವಾಸನಲ್ಲಿ ಮನಸಾರ ಒಂದೇ ಒಂದು ಪ್ರಾರ್ಥನೆ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀರಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು, ವದನದಲ್ಲಿ ತವ ನಾಮ ಮಂತ್ರವು, ಸದಯ ಪಾಲಿಸು ಬೇಡಿಕೊಂಬೆನು ಶೇಷಗಿರಿವಾಸ. ಇದೇ ಪಾಲಿಸು, ಇದೇ ಪಾಲಿಸು, ಇದೇ ಪಾಲಿಸು. ಯಾಕೆ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಕೊಟ್ಟಿದ್ದನ್ನು ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ. ಪುನಃ ಇಂಥ ಕೆಲವು ಪ್ರಸಂಗಗಳಿಂದ ನನ್ನ ಮುಣಿಸಬೇಡ ಅಂಥೇಳಿ, ತಪ್ಪು ಕಲ್ಪನೆಗೆ ಆಸ್ಕಾರ ಕೊಡಬೇಡ ಅಂಥೇಳಿ, ಅಹಂಕಾರ ಯಾವ ಕ್ಷಣದಲ್ಲೂ ಮೂಡಬಾರದು. ನನ್ನ ದಾಸರ ದಾಸರ ದಾಸನೆಂದೆನಿಸು ಅಂತ ಅವನಲ್ಲಿ ಮನಃಪೂರ್ತಿಯಾಗಿ ಪ್ರಾರ್ಥನೆ ಮಾಡಿ ಶ್ರೀಗಳವರ ಪೂರ್ಣ ಅನುಗ್ರಹಕ್ಕೆ ಮತ್ತೊಮ್ಮೆ ಶಿರವಾಗಿ, ಬರಿದೆ ಬಾಹ್ಯಾಚಾರ ವಿರಚಿಸದಲೆ ಮನದಿ, ಹರಿರೂಪ ಕಾಣೋ ತೆರದಿ, ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬ ಗುರುತು ತೋರುವುದಯ ಗುರು ಜಗನ್ನಾಥಾರ್ಯ. ಗುರುವೇ ನೀನೊಲಿದು ಪಾಮರತರನಾದೆನ್ನ ಹರುಷದಿ ಕರಪಿಡಿದು, ಪರಮ ಹರುಷದಿಂದ ಹರಿದಾಸ್ಯತನವಿತ್ತು, ಉದ್ಧರಿಸಿದ ಉಪಕಾರ ಮರೆಯಲಾರೆಣೋ ಎಂದು ಮರೆಯಲಾರೆಣೋ ಎಂದು. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ, ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ, ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ, ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ, ಆದಾನಾದಿ ಕಾರಣ ಆದಾನಾದಿ ಕಾರಣ, ಬಾದರಾಯಣ ಪಾಹಿ ಸತ್ರಾಣ, ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಈ ಪದ್ಯದಲ್ಲಿ ಜಗನ್ನಾಥದಾಸರು ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅದು ಸಮಸ್ತ ಪದ. ಸಮಸ್ತ ಪದದಲ್ಲಿ ಒಂದು ಮೊದಲನೇದು ವೇದವ್ಯಾಸದೇವರ ಬಗ್ಗೆ ಹೇಳುವಾಗ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ, ಇದೊಂದು ಸಮಸ್ತ ಪದ. ವೇದವ್ಯಾಸದೇವರಿಗೂ ಛೇದ ಭೇದ ಇತ್ಯಾದಿಗಳಿಂದ ರಹಿತರು. ಈ ಛೇದ ಒಂದು ಬಿಟ್ಟು ಈ ಕಡೆ ಇಟ್ಟುಬಿಟ್ರೆ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ಇವೆಲ್ಲವೂ ಭಾಗವತದಲ್ಲಿ ನಮಗೆ ಕಾಣಿಸ್ತದೆ. ಅವರಲ್ಲಿ ಏನೋ ಸ್ವಲ್ಪ ಅಜ್ಞಾನ ದೃಷ್ಟಿಯಲ್ಲಿ ನೋಡಿದಾಗ, ಆಚಾರ್ಯರ ತಾತ್ಪರ್ಯ ನಿರ್ಣಯದ ಸಹಾಯ ಇಲ್ಲದಲೆ, ಹರಿದಾಸರ ವಾಣಿಯನ್ನು ಚಿಂತನೆ ಮಾಡದಲೆ ನಾವು ಸ್ವಲ್ಪ ಒಳಗೆ ಹೋದಾಗ ಏನಾಗ್ತದೆ ಅಂದರೆ, ವೇದವ್ಯಾಸದೇವರ ಅವರ ಸ್ವರೂಪದಲ್ಲಿ, ಅವರ ಅವಯವಗಳಲ್ಲಿ, ಮತ್ತೊಂದರಲ್ಲಿ ಆ ಸಮಕಾಲೀನವಾದ ಅವತಾರಗಳಲ್ಲಿ ಮಧ್ಯದಲ್ಲಿ ಏನೋ ಭೇದ ಅದೇನೋ ಎನ್ನುವ ರೀತಿಯಲ್ಲಿ ನಮಗೆ ಕಾಣಿಸ್ಬೋದು.
ಆದರೆ ಈ ಛೇದ ಎಂಬುದೇನದಲ್ಲ, ಅದು ಅಸಲ್ ಭಾಗವತದಲ್ಲಿ ಎಲ್ಲಿ ನಮಗೆ ಕಾಣಿಸ್ತದೆ. ವೇದವ್ಯಾಸ ದೇವರಿಗೆ ಛೇದ ಆದಂತೆ ಅವರ ಅಪ್ರಾಕೃತವಾದ ಶರೀರದಲ್ಲಿ ಎಲ್ಲಾದರೂ ಛೇದ ಉಂಟಾಯ್ತಾ? ಅದೇ ಕೃಷ್ಣ ಭಗವಾನನ ಬಗ್ಗೆ ಹೇಳುವಾಗ ಭಾರತ ಸ್ವಲ್ಪ ಅಜ್ಞಾನಿಗಳ ದೃಷ್ಟಿಗೆ ಆ ರೀತಿ ದೃಗ್ಗೋಚರವಾಗ್ತದೆ. ಅರ್ಜುನನಿಗೆ ರಥಸಾರಥಿಯಾದಾಗ ಭೀಷ್ಮಾಚಾರ್ಯರು ಕೃಷ್ಣನಿಂದ ಚಕ್ರ ಹಿಡಿಸ್ತೀನಿ ಅಂತ ಶಪಥ ಮಾಡಿ ಬಾಣಪ್ರಯೋಗ ಮಾಡಿದಾಗ ಕೃಷ್ಣನ ಕವಚ ಸೀಳಿತು, ಏನೋ ಸ್ವಲ್ಪ ಕಿರೀಟ ಕೆಳಬಿತ್ತು, ಒಂದು ಸ್ವಲ್ಪ ಗಾಯ ಆದಂತಾಯಿತು. ಇದಕ್ಕೆ ವಾದರಾಜರು ಯುಕ್ತಿ ಮಲ್ಲಿಕಾದಲ್ಲಿ ಉತ್ತರಗಳನ್ನೆಲ್ಲ ಕೊಡ್ತಾರೆ. ಸೊ ಅಲ್ಲಿ ಕಾಣಿಸ್ತದೆ ವೇದವ್ಯಾಸ ದೇವರು ಯುದ್ಧದಲ್ಲಿ ಭಾಗವಹಿಸಿದಂತೆ ಕಾಣೋದಲ್ಲ, ಯಾರೊಟ್ಟಿಗೆ ಗಲಾಟೆ ಮಾಡಿದಂತೆ ಕಾಣಿಸೋದಲ್ಲ. ಅವರಿಗೆ ಛೇದ ಎಲ್ಲಿ ಬಂತು? ಇದಕ್ಕೆ ಮಾತ್ರ ಹಿರಿಯರು ಗುರು ಜಗನ್ನಾಥ ದಾಸರಂದು ಕೊಡ್ರಿ, ಮಾನ್ಯ ಶ್ರೀವಾರ ರಾಮಾಚಾರ್ಯರಂದು ಕೊಡ್ರಿ, ಅಥವಾ ಸಂತೆಕೇಲೂರು ವೆಂಕಟರಾಯರ್ ಅಂದ್ಕೊಂಡ್ರಿ, ಇವರ ಆಲೋಚನೆ ಆಮೇಲೆ ಅದು ಈಗ ವ್ಯಾಪ್ತವಾಗಿದೆ. ಎಲ್ಲರೂ ಅದನ್ನು ಹೇಳ್ತಾರೆ, ಅದರಲ್ಲಿ ಸಂದೇಹ ಇಲ್ಲ. ಇದು ಕೇವಲ ಜಗನ್ನಾಥದಾಸರು ತಮ್ಮ ಕಾಲದಲ್ಲಿ ನಡೆದ ಒಂದು ಅಕೃತ್ಯಕ್ಕೆ ಉತ್ತರ ಕೊಟ್ಟಿದ್ದು. ಎರಡು ಕಡೆ ಕೊಟ್ಟಿಲ್ಲ. ಇದು ಒಂದು ವೇದವ್ಯಾಸದೇವರ ಜೀವನದ ಬಗ್ಗೆ ಮಾತ್ರ ಕೊಟ್ಟಿಲ್ಲ, ನರಸಿಂಹದೇವರ ಬಗ್ಗೆ ಕೂಡ ಇದೇ ಥಾಟ್ ಕೊಡ್ತಾರೆ. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ನಮಿಪೆನ ನಿನ್ನ ಚಾರು ಚರಣ ಕಮಲಕ್ಕೆ ನಿಯನ್ನ, ಆಹ ಕರವ ಪಿಡಿದು ನಿಜ ಶರಣನೆಂದೆನಿಸು ಭಾಸುರ ಕರುಣಾಂಬುಧಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ. 5 ನುಡಿಗಳಿಂದ ಕೂಡಿದ್ದು ಇಡೀ ಸಪ್ತಮ ಸ್ಕಂದ ಭಾಗವತ ಆಚಾರ್ಯರ ತಾತ್ಪರ್ಯದೊಟ್ಟಿಗೆ ವಿವರಣೆ ಕೊಡ್ತಾರೆ ಜಗನ್ನಾಥ. ಇಡೀ ಸಪ್ತಮ ಸ್ಕಂದದಲ್ಲಿ ನರಸಿಂಹಾವತಾರ, ಅದಕ್ಕೆ ಕಾರಣ ಏನೇನದೆ, ಅಲ್ಲಿ ಏನೇನು ಸಂದೇಹ, ಅವೆಲ್ಲದಕ್ಕೂ ಆನ್ಸರ್ ಕೊಡ್ತಾರೆ. ಅದರಲ್ಲಿ ಒಂದು ನುಡಿ ಜಯ ಜಯ ದೇವ ವರೆಣ್ಯ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು ನರಸಿಂಹನನ್ನು. ಜಯ ಜಯ ದೇವ ವರೆಣ್ಯ, ಮಹದ್ಭಯ ನಿವಾರಣ ಅಗ್ರಗಣ್ಯ, ಗುಣತ್ರಯ ಘೋರ ದುರಿತಾರಣ್ಯ, ಧನಂಜಯ ಜಗದೇಕ ಶರಣ್ಯ. ಇಲ್ಲಿವರೆಗೆ ಸ್ತೋತ್ರ. ಆಹಾ ಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಘೋರ ಭಯಹಾರ ದಯ ಮಾಡೆಂದರೋ ಲಕ್ಷ್ಮೀ ನರಸಿಂಹ. ಲಯ ವಿವರ್ಜಿತ ನೀನು ಅಂತಂತಾರೆ ನರಸಿಂಹನನ್ನು ಜಗನ್ನಾಥದಾಸರು ಸ್ತೋತ್ರ ಮಾಡುವಾಗ. ಲಯ ವಿವರ್ಜಿತ ಅದಕ್ಕೆ ಹಿಂದೆ ಹಾಕ್ತಾರೆ ಆಹಾ ಲಯ ವಿವರ್ಜಿತ. ಇಲ್ಲಿ ಆದಿಪದನೂ ಹಾಕಲಿಲ್ಲ. ಅವನು ಯಾವುದು ಅವನಿಗೆ ಸೃಷ್ಟಿ ಇಲ್ಲ, ಅವನಿಗೆ ಸ್ಥಿತಿ ಇಲ್ಲ, ಅವನಿಗೆ ಲಯ ಇಲ್ಲ, ಅವನಿಗೆ ಯಾವುದು ಉಳಿದ ಯಾವುದೂ ಇಲ್ಲ. ಆದರೆ ಕೇವಲ ಲಯ ವಿವರ್ಜಿತ. ಆದಿ ಹಾಕಿದ್ರು ಆದ್ರೂ ಕೂಡ ಏನೋ ಹಿಂದಿಂದು ಮುಂದಿಂದು ಎಳ್ಕೋಬಹುದಾಗಿತ್ತು. ಅವ್ರು ಯಾವುದು ಹಾಕೋದಿಲ್ಲ, ಲಯ ಎಂಬ ಶಬ್ದ ಹಾಕ್ತಾರೆ. ನರಸಿಂಹ ನೀನು ಲಯ ಇಲ್ಲದವನು. ಮತ್ತೊಂದು ಅದಕ್ಕೆ ಆಹಾ ಎಂಬುದೊಂದು ವಿಶಿಷ್ಟವಾದ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಈ ಆಹಾ ಶಬ್ದಕ್ಕೆ ಎಷ್ಟಾದರೂ ಅರ್ಥ ಹೇಳ್ಬೋದು. ಇದರ ಶ್ರೀವಾರ ರಾಮಾಚಾರ್ಯ ಬಾಯಿಂದ ಕೇಳಬೇಕು. ಅವರು ಬಹಳ ಗುಪ್ತಗಾಮಿಗಳು, ಸುಂದರವಾಗಿ ಇದನ್ನು ಆರ್ಗ್ಯುಮೆಂಟ್ ಮಾಡಿದ್ರು. ಇದರಿಂದ ನನಗೆ ಬಂದಿದ್ದ ಆಲೋಚನೆ. ಅವರು ಹೇಳ್ತಾರೆ, ಯಾಕೆ ಈ ಕಲ್ಪನೆ ಕೊಟ್ಟರು? ಜಗನ್ನಾಥದಾಸರು ಮಾನವಿ ಪ್ರಾಂತದಲ್ಲಿ ಹುಟ್ಟಿದವರು. ಈ ಮಾನ್ವಿ, ಇಲ್ಕಲ್ ಈ ಪ್ರಾಂತ ಎಲ್ಲ ಜಗನ್ನಾಥದಾಸರ ಕಾಲದಲ್ಲಿ ವೀರಶೈವ ಮತಕ್ಕೆ ಬಹಳ ಪ್ರಧಾನವಾದ ಕೇಂದ್ರಗಳು, ದೊಡ್ಡ ಕೇಂದ್ರಗಳು. ಎಷ್ಟು ತನಕ ಇತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ ಕೋರ್ಟಿಗೆ ಹೋಗಿದ್ದಾರೆ. ಆಮೇಲೆ ನಂತರದಲ್ಲಿ ಗೋರೆವಾಳ ಹನುಮಂತರಾಯರ ಕಾಲದಲ್ಲಿ ಕೋರ್ಟು ಎಲ್ಲ ಹೋಗಿದ, ನವಾಬರ ಆಡಳಿತದಲ್ಲಿ ಕೋರ್ಟ್ಗೆಲ್ಲ ಹೋಗಿ ಕೊನೆಗೆ ಒಂದು ಅಬಾಲಿಷ್ ಆಯಿತು ಗವರ್ಮೆಂಟ್ಗಳಿಂದ. ಯಾವುದಂದ್ರೆ ವ್ಯಾಸನ ತೋಳು ಮೆರೆಸಬಾರದು ಎಂಬುದು ಒಂದು ಅಬಾಲಿಷ್ ಆಯಿತು. ಈಗ ಅಡ್ಡಪಲ್ಲಕ್ಕಿ ಅದೇ ಮತ್ತು ನಂದಿಕೋಲ್ ಕುಣಿಸೋದು ಅದೇ. ಅವರಿಗೆ 3, ಒಂದು ಸ್ವಾಮಿಯ ಮೆರವಣಿಗೆ ಆಯಿತು ಅಥವಾ ಅವರ ದೇವತೆಯ ಉತ್ಸವ ಆಯಿತು ಅಂದರೆ ಅದರಲ್ಲಿ 3 ಪ್ರಧಾನವಾಗಿರ್ತಾರೆ. ಒಂದು ಅಡ್ಡಪಲ್ಲಕ್ಕಿ ಅಂದರೆ ತಮ್ಮ ಗುರುಗಳನ್ನು ಅವರು ಕುಣಿಕೊಂಡು ಬರ್ತಾರೆ, ಇರಬಲ್ದಕ್ಕೆ. ಅದರ ಮುಂದೆ ನಂದಿಕೋಲು ಅಂತ ಒಂದಿರ್ತಾರೆ, ಆ ಕೂಲನ್ನು ಕುಣಿಸ್ತಾರೆ. ಅದರ ಮುಂದೆ ಇನ್ನೊಂದು ಭಯಂಕರವಾದ ದೃಶ್ಯ ಇರ್ತಾರೆ. ಯಾವುದು ಗೊತ್ತನ, 2 ಬೊಂಗಿಗಳಿಗೆ ಒಂದು ಅಡ್ಡ ದಾರ ಕಟ್ಟಿ ಅದಕ್ಕೊಂದು ತೋಳು ಎಳೆ ಬಿಟ್ಟಿರ್ತಾರೆ, ಒಂದು ಕೈಯನ್ನು ಅಡ್ಡ ಕೈಯನ್ನು ಎಳೆ ಬಿಟ್ಟಿರ್ತಾರೆ. ಆ ಕೈಯಲ್ಲಿ ಒಂದು ಲೆಕ್ಕಣಿಕೆ ಕೊಟ್ಟಿರ್ತಾರೆ. ಅದು ಯಾವುದು ಅಂತಂದ್ರೆ ಅದು ವೇದವ್ಯಾಸ ದೇವರ ತೋಳು ಅಂತ ಹೇಳ್ತಾರೆ. ಅದು ಹೇಗೆ ವೇದವ್ಯಾಸ ದೇವರು ಅಂದ್ರೆ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದನ್ನು ಕಂಡ ನಂದಿ ಬಹಳ ಕುಪಿತನಾಗಿ ತಾಳಲಾರದೆ, ನಿಜವಾಗಿ ಶಿವಸರ್ವೋತ್ತಮ ಇರುವಾಗ ಈ ವೇದವ್ಯಾಸ
ಅಧಿಕ ಪ್ರಸಂಗ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅದು ಶಿವನಿಗೆ ದ್ರೋಹ ಮಾಡಂತ ತಿಳ್ಕೊಂಡು ವೇದವ್ಯಾಸದೇವರ ತೋಳನ್ನು ಕಡಿದನಂತೆ. ಕಡಿದಿದ್ದಕ್ಕಾಗಿ ಅದನ್ನು ಸಿಂಬಾಲಿಕ್ ಆಗಿ ಅವರು ಹಾಕ್ತಾರೆ. ಇದನ್ನು ನಾವು ಸ್ಮರಣೆ ಕೂಡ ಮಾಡಬಾರ್ದು. ಅವರಿಗೆ ಪಾಪ ಎಷ್ಟು ತಪ್ಪು ತಿಳುವಳಿಕೆ ಇದೆ ಅಂದರೆ, ಅದೇ ವೇದವ್ಯಾಸದೇವರು ತಾಮಸ ಪುರಾಣಗಳನ್ನು ಅವರೇ ಬರೆದಾರೆ, ಅದನ್ನು ನೋಡೇ ಇಲ್ಲ ಅವರು. ಅಲ್ಲಿ ಶಿವರ್ವತ್ವತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಅದರದ ಅಂತರಾರ್ಥ ಅವೆಲ್ಲ ಬಿಟ್ಬಿಡೋಣ. ಮತ್ತೆ ಯಾಕೆ ಅವ್ರು ನೋಡಿಲ್ಲೋ ಏನೋ ಈ ಒಂದು ರೂಪಕಲ್ಪನೆ ಬಂತು. ಅದರಂತೆ ಇನ್ನೊಂದು ಭಯಂಕರವಾದ ಚಿಂತನೆ ಆ ವೀರಶೈವರ ಮತದಲ್ಲಿ ಬಂದು ಕೂತ್ಕೊಳ್ಳೋದು ಏನು, ನರಸಿಂಹರೂಪಿಯ ಪರಮಾತ್ಮನ ಪ್ರಾದುರ್ಭಾವ ಆಯಿತು, ಬಂದ ಹಿರಣ್ಯಕಶಿಪವನ್ನು ಸಂಹಾರ ಆಯಿತು, ಆಯ್ತು ಎಲ್ಲ ಮುಗಿತದು. ಗರ್ಜನೆ ಮಾಡ್ತಾ ಕೂತಾನು. ನರಸಿಂಹನ ಗರ್ಜನೆಗೆ ಲೋಕ ಅಲ್ಲಕಲ್ಲೋಲವಾಯಿತು. ಎಲ್ಲರೂ ಭಯಗ್ರಸ್ತರಾದರು. ದೇವತೆಗಳು ದೂರ ಓಡಿದರು, ಯಾರೂ ಬರಲಿಲ್ಲ. ಮುಂದೆ ಭಾಗವತದಲ್ಲಿ ಬೇರೆ ಬರ್ತದೆ, ಅದು ಬಿಟ್ಬಿಡ್ರಿ. ಆಗ ದೇವತೆಗಳೆಲ್ಲ ಎಲ್ಲಿ ಓಡಿದರಂತೆ, ಕೈಲಾಸಪತಿಯ ಸನ್ನಿಧಾನಕ್ಕೆ ಓಡಿದರು. ಓಡಿ ಮಹಾರುದ್ರ ಅನುಗ್ರಹ ಮಾಡಬೇಕು. ಏನಾಯ್ತು, ನೀನೇನು ವಿಷ್ಣುವಿಗೆ ಆದೇಶ ಮಾಡಿ ಕಳಿಸಿದ್ದಿ, ಆ ವಿಷ್ಣು ನರಸಿಂಹ ರೂಪವನ್ನು ತಾಳಿ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದರೊಟ್ಟಿಗೆ ಮುಗಿಬೇಕಾಗಿತ್ತು. ಆದರೆ ಸುಮ್ಮನೆ ಗರ್ಜನೆ ಮಾಡ್ತಾ ಲೋಕವನ್ನು ಅಲ್ಲಕಲ್ಲೋಲ ಮಾಡ್ತಾ ಇದ್ದಾನೆ ಅಂದುಕೊಳ್ಳೆ ರುದ್ರದೇವರು ಹೇಳ್ತಾರೆ, ಹಾಗ ನಾನು ಏನು ಆಜ್ಞೆ ಮಾಡಿದ್ದೆ ಆಜ್ಞೆಗೆ ವಿರುದ್ಧವಾಗಿ ನಡೀತಾ ಇದ್ದಾನ ಅಂತ ತಿಳ್ಕೊಂಡು ತಕ್ಷಣದಲ್ಲಿ ಒಂದು ಶರಭ ಅಂತಕ್ಕಂಥ ಒಂದು ರೂಪ ತಾಳ್ತಾನೆ. ಶರಭ ರೂಪದಿಂದ ಬಂದು ರುದ್ರದೇ ಆ ಶರಭರೂಪ ಏನಲ್ಲ, ಅದು ಶಿಲ್ಪಶಾಸ್ತ್ರದಲ್ಲಿ ಬಂದು ಕೂತ್ಕೊಂಡದು. ಇದು ದೊಡ್ಡ ಭಯಂಕರ ಏನಾಗಿದೆ, ಶಿಲ್ಪಶಾಸ್ತ್ರದಲ್ಲಿ ಇದಕ್ಕೊಂದು ಆ್ಯಡ್ ಆಗಿ ಕೂತ್ಕೊಂಡದೆ. ಶರಭ ಮಂತ್ರ ಬೇರೆ ಅದೇ, ಅದರ ಚಿತ್ರೀಕರಣ ಅದೇ. ಅದು ಇವತ್ತು ನೀವು ಮಡ್ರಾಸ್ನಲ್ಲಿ ಮೌಂಟ್ ರೋಡ್ನಲ್ಲಿ ಹೋದರೆ ಒಂದು ದೇವಾಲಯ ಇದೆ. ಆ ದೇವಾಲಯದಲ್ಲಿ ಆ ಭಿತ್ತಿಯಲ್ಲಿ ಆ ಚಿತ್ರ ಅದ ನಾವು ಕಾಣಬಹುದು. ಬೇರೆ ಬೇರೆ ದೇವಾಲಯಗಳಲ್ಲಿ, ಹಳೆಯ ಪ್ರಾಚೀನ ದೇವಾಲಯಗಳೆಲ್ಲ ಅದೇ. ಅಲ್ಲಿ ಅವನು ಒಂದು ನರಸಿಂಹನ ರೂಪವನ್ನೇ ಧಾರಣ ಮಾಡಿ ಬಂದ ರುದ್ರದೇವರು. ಅದು ದೊಡ್ಡ ನರಸಿಂಹ. ಈ ನರಸಿಂಹ ಸಣ್ಣತಂತ, ಅದು ಭಾರಿ ದೊಡ್ಡದಂತೆ. ಬಂದಿದ್ದೇ ಹಿರಣ್ಯಕಶ್ಯಪವನ್ನು ಹೇಗೆ ನರಸಿಂಹ ತನ್ನ ತೊಡೆಯ ಮೇಲೆ ಹಾಕಿ ಸೀಳಿಕೊಂಡು ಹಾಗೆ ಎತ್ತಿ ನರಸಿಂಹದೇವರನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸೀಳಿಬಿಟ್ಟು ಒಗೆದು ಬಿಟ್ಟ. ಇದು ವೀರಶೈವರ ಮತದಲ್ಲಿ ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನ ಜಗನ್ನಾಥದಾಸರ ಕಾಲದಲ್ಲಿ ಇದು ಬಹಳ ಪ್ರಕಟವಾದಾಗ ಅದನ್ನು ನೋಡಿ ಮನನೊಂದು, ಅಯ್ಯೋ ರಾಮಚಂದ್ರ ಯಥಾ ಮಾತು ಹೇಳ್ತಾ ಇದ್ದಾರಲ್ಲಿ ಇವರು. ಆಹಾ ಲಯ ಆಹಾ, ಇಷ್ಟಕ್ಕೆ ಮುಂಚೆ ಇರತಕ್ಕಂಥ ಆಹಾ ಶಬ್ದ, ಆಹಾ ಅಂತ ಅಂದ್ರೆ ಉದ್ಗಾರದಲ್ಲಿ ಹೇಳಿದ್ದದು, ಅಂದ್ರೆ ಶಬಾಷ್ ಶಬಾಷ್ ಎಂಬುದು. ಇಲ್ಲಿ ಆಹಾ ಅಯ್ಯೋ ಅಂತಂತಾರೆ ನಾವು. ಅಯ್ಯಯ್ಯ ಆಹಾ ಹಾ ಏನ್ ಮಾಡ್ತೀಯ ನೀನು, ಏನು ಅಜ್ಞಾನದ ಪರಾಕಾಷ್ಠ ನಿನ್ನಲ್ಲಿ. ಅದೇ ಆ ಇಷ್ಟಕ್ಕೆ ಮುಂಚೆ ಚರಣಗಳಲ್ಲಿ ಹೇಳಿದ ಆಹಾ ಶಬ್ದ ಭಗವಂತನ ಸರ್ವೋತ್ಕೃಷ್ಟತವನ್ನು ಕಂಡು ಉದ್ಗಾರ ತೆಗೆದಿದ್ದು ಆನಂದೋದ್ರೇಕದ ಛಾಯೆ. ಆದರೆ ಇಲ್ಲಿ ಆಹಾ ಆ ವೀರಶೈವ ಮತಾನುಗಳ ಅನುಯಾಯಿಗಳ ಒಂದು ಕಲ್ಪನೆ ನೋಡಿ, ಅಯ್ಯೋ ಆಹಾ ಎಂತ ನೀಚವಾಗಿ ಆಲೋಚನೆ ಮಾಡ್ತಾ ಇದ್ದಾರಲ್ಲ ಎಂಬ ಭಾವನೆಯಲ್ಲಿ ಆಹಾ ಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಘೋರ ಭಯಗಾರ ದಯ ಮಾಡೆಂದರು. ಅವನಿಗೆ ಲಯ ಉಂಟ, ಅದನ್ನು ಪ್ರೂವ್ ಮಾಡ್ತಾರೆ. ಏನ್ ಮಾಡ್ತಾರೆ ಗೊತ್ತ, ಅದ್ಭುತವಾಗಿ ಮಾಡ್ತಾರೆ. ಕೊನೆ ನುಡಿ ಎಲ್ಲವರು ಕುಟಿಲ ದ್ವೇಷದವ ನೀನಲ್ಲ, ನಿನ್ನರ್ಭಟ ಕಂಜಿದರು ಸೂರರಲ್ಲ, ನರ ನಟನೆ ಮಾಡಿದೆ ಲಕ್ಷ್ಮಿನಲ್ಲ, ನಪಸಟಿಗಾಣೆ ನಪ್ರತಿಮಲ್ಲ. ಆಹಾ ವಟಪತ್ರ ಶಯನ ಧುರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃತಾಂಜಲಿ ಪುಟದಿದೆ ಬೇಡಿದೆ. ಆನ್ಸರ್, ಅದ್ಭುತವಾದ ಆನ್ಸರ್ ಕೊಟ್ಟು ಬಿಡ್ತಾರೆ. ಅಲ್ಲ, ಇವಿಷ್ಟೆಲ್ಲ ನರಸಿಂಹನನ್ನು ನಿಮ್ಮ ರುದ್ರದೇವರು ಬಂದು ಶರಭರೂಪದಿಂದ ಸಂಹಾರ ಮಾಡಿದ ಅಂತ ಹೇಳ್ತಿರಲ್ಲ, ಅದು ಯಾಕೋ ವಿಚಿತ್ರ ಏನಾಗಿದೆ ಗೊತ್ತದ, 18 ಪುರಾಣಗಳಲ್ಲಿ ಈ ಪಾಪ ಅವ್ರಿಗೆ ಯಾಕೋ ಇದ್ರ ಬಗ್ಗೆ ಕಲ್ಪನೆ ಬಂದಿಲ್ಲ. ಯಾರಿಗೆ ಶಿವ ಸರ್ವೋತ್ತಮವನ್ನು ಸ್ಥಾಪನೆ ಮಾಡ್ತಕ್ಕಂಥ ಶರಣರ ಪರಂಪರೆಗೆ ವಟಪತ್ರಶಾಹಿ ಯಾರು ಅಂತಂದ್ರೆ ಎಲ್ಲಿ ಯಾವ ಕಡೆ ಕೂಡ ಸಾಕ್ಷಾತ್ ರುದ್ರದೇವರು ವಟಪತ್ರಶಾಹಿಯಾಗಿ ಮಲಿಕೊಂಡ್ರು ರೂಪ ಕಲ್ಪನೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅಂದ್ರೆ ಅವ್ರು ಯಾರು ಮಾಡ್ಲಿಕ್ಕಾಗಿಲ್ಲ, ಅದು ಯಾಕೆ ಮರ್ತು ಬಿಟ್ಟಾರ. ಅದು ಆಹಾ ವಟಪತ್ರ ಶಯನ ಧುರ್ಜಟಿ, ವಟಪತ್ರಶಾಹಿಯಾಗಿ ಹೇಗೆ ನಮ್ಮ ನಾರಾಯಣ ಎಲ್ಲ ಪುರಾಣಗಳಲ್ಲಿ ಬರ್ತದೆ. ಪ್ರಳಯ ಕಾಲದ ವರ್ಣನೆ ಬರ್ತಾರೆ. ಆಗ ವಟಪತ್ರಶಾಹಿಯಾಗಿ ಭಗವಂತ ಮಲಿಕೋತಾನೆ. ಬಾಲರೂಪಿಯಾಗಿ ಮಲಿಕೊಂಡವನು ಯಾರಂದ್ರೆ ನಾರಾಯಣ ನಾರಾಯಣ ಅಂತ ಅದನ್ನೇ ಹೊರತಾಗಿ ರುದ್ರದೇವರು ವಟಪತ್ರಶಾಹಿಯಾಗಿ ಮಲಿಕೊಂಡಂತೆ ಎಲ್ಲಿ ಇಲ್ಲ. ಆಗ ನಿಮ್ಮ ರುದ್ರ ಎಲ್ಲಿದ್ದ? ಮಹಾಪ್ರಳಯ ಕಾಲದಲ್ಲಿ ನಿಮ್ಮ ರುದ್ರ ಎಲ್ಲಿದ್ದ? ಇಲ್ಲ.
ನಿಮ್ಮ ರುದ್ರ ಆಗ ವಟಪತ್ರಶಾಹಿಯಾದ ಭಗವಂತನ ಪಾದಸೇವಕನಾಗಿ ಅವನ ಉದರದಲ್ಲಿ ಸುಪ್ತನಾಗಿದ್ದಾನ. ಸಾಧನೆ ಪೂರ್ತಿಯಾಗಿತ್ತ ಶೇಷರೂಪ, ಇಲ್ಲಾದ್ರೆ ರುದ್ರನಾಗೆ ಎನ್ನ ಸಾಧನದಲ್ಲಿ ಒಳಗಿದ್ದಾನ. ಎಂಥ ತಪ್ಪು ಇದು. ವೇದ ಜಗನ್ನಾಥದಾಸರ ಮನನೊಂದು ಇಂಥ ರೂಪಕಲ್ಪನೆ ಕೊಡಬಾರದು ಎಂಬುದು ಭಾವನೆಯಿಂದ ಹೇಳಿದ್ದು. ಅದೇ ಪ್ರಕಾರ ಛೇದ ವಿವರ್ಜಿತ ನಮ್ಮ ವೇದವ್ಯಾಸ ದೇವರ ಕೈಯನ್ನು ನಂದೀಶ್ವರ ಕಡದ, ಇದು ತಪ್ಪು, ಈ ರೀತಿ ಮಾಡಬಾರ್ರಿ ಅಂತ ತೋರಕ್ಕಾಗಿ ಮಹಿತಾತ್ಮರಾದ ಜಗನ್ನಾಥದಾಸರು ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಅಂತ ರೂಪಕಲ್ಪನೆ ಕೊಡ್ತಾರೆ. ನನಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳ, ನಾನು ನಿಜವಾಗಿ ನನಗೆ ಸ್ವಾಮಿಗಳು ಅಲ್ಲಿ ಕೂತ್ಕೊಂಡ ಕರೆದಾಗ ಒಂದು ರೀತಿಯಿಂದ ಏನೋ ಭಯ ಆಯಿತು, ಒಂದು ಏನು ತಪ್ಪು ಜಾರಿ ಬಿಡ್ತೀನೋ ಏನೋ ಎಂಬ ಭಾವನೆ ಬಂತು. ಏಕಾಂತವಾಗಿದ್ದಾಗ ಆಗ ನನಗೇನು ಆನಂದ ಸ್ವಾಮಿ ಕೊಡ್ತಾನೆ, ಆ ಆನಂದ ಅದೇ ನನ್ನ ಜೀವನದ ಉದ್ದಕ್ಕೂ ಇರಲಿ, ಅದನ್ನೇ ಶ್ರೀಗಳವರು ನಂಗೆ ಅನುಗ್ರಹ ಮಾಡಲಿ. ಈ ರೀತಿ ಸಭಾ ಮಧ್ಯದಲ್ಲಿ ನನ್ನನ್ನು ಹಾಕು ಮಾಡ್ರಿ. ನಾನಾಯಿತು, ನನ್ನ ಏಕಾಂತ ಆಯಿತು. ಅಲ್ಲೇ ಸಾಧನೆ ಮಾಡುವಂತೆ ಸಾಯೋದ್ರೊಳಗಾಗಿ ಆ ನನ್ನ ಆರಾಧ್ಯ ಮೂರ್ತಿ ಶ್ರೀನಿವಾಸ ಒಮ್ಮೆ ಕಣ್ಣು ತೆಗೆದು ನೀನು ದಾಸ ಆದಿ ಅಂತ ನನ್ನ ಅಂದ ಅಂದರೆ ಈ ಜನ್ಮಕ್ಕೆ ಮತ್ತೇನು ಅಪೇಕ್ಷೆ ಇಲ್ಲ. ಈ ಗಲಾಟೆಗೆ ಬಿದ್ದೆ ಅಂದರೆ ಎಲ್ಲಿ ಹೋಗ್ತೀನೋ ಅಂತ ಭಯ ಆಗ್ತದೆ. ಶ್ರೀಗಳವರು ನನ್ನನ್ನು ತಮ್ಮ ಹತ್ರ ಕರೆಸಿಕೊಳ್ಳಿ, ತಮ್ಮ ಮುಂದೆ ಕೂರಿಸ್ಕೊಳ್ಳಿ, ತಪ್ಪನ್ನು ತಿದ್ದಲಕ್ಕೆ ಪ್ರಯತ್ನ ಮಾಡಲಿ, ಅಥವಾ ಹೀಗೆ ಹೇಳಿ ಏನು ಹೇಳ್ತಿ ಹೇಳು ಅಂತ ಏಕಾಂತವಾಗಿ ನನ್ನನ್ನು ಕೇಳಿ ಹೊರತಾಗಿ ಸಭಾಮುಖದಲ್ಲಿ ನನ್ನನ್ನು ಕೇಳಿದಾಗ ನನಗೇನು ಬರುವುದಿಲ್ಲ, ನನಗೆ ಆಲೋಚನೆ ಬರೋದಲ್ಲ. ಏಕಾಂತವಾಗಿ ಕೂತಾಗ ಚೆನ್ನಾಗಿ ಬರ್ತದೆ ಅಂತ ಈ ಅವರ ತೋರಿದ ಕರುಣೆಗೆ ಅನಂತ ದೀರ್ಘದಿಂದ ಪ್ರಣಾಮಗಳನ್ನು ಹೇಳ್ತಾ ನನಗೆ ಸುಪ್ರಭಾತ ಮಾತ್ರ ಬಿಡ್ರಿ, ಅದರಲ್ಲೇ ನನ್ನ ಸೇವೆ ಸಲ್ಲಿಸುವಂತೆ ನನ್ನ ಅನುಗ್ರಹ ಮಾಡ್ರಿ ಅಂತ ನಾನು ಮತ್ತೊಮ್ಮೆ ಅವರ ಪಾದಾರವಿಂದಕ್ಕೆ ಶಿರಬಾಗ್ತಾ, ನಿಜವಾಗಿ ನಾವು ನಿಮ್ಮೊಟ್ಟಿಗೆ ನಾನು ಕೂಡ ಅವರ ರಾಯರ ಸ್ತೋತ್ರದ ಚಿಂತನೆ ಕೇಳಬೇಕು. ನನಗಿಷ್ಟವಾದ ತಿಮ್ಮಪ್ಪ ಇಷ್ಟ ದೈವವಾದರೆ ಈ ಮಿತ್ರರು ಹೇಳಿದ್ರಲ್ಲ, ಇವತ್ತೇನಾದರೂ ಇಂತಹ ಶ್ರೀಗಳವರು ಅವರು ಹೀಗೆ ನಂದು ಹಿಂಗೆ ಹಿಡಿದು ಎಳೆದರು. ಇದು ಎಲ್ಲಿ ಇದು ಹೇಗದ ಅಂದರೆ ರಮ ಹೇಳ್ಕೊತಾಳೆ, ಎಲ್ಲಿ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾರಾಯಣೆಯಲ್ಲಿ ನಾನು ಭಿಕ್ಷಿಕೆ ಇದ್ದಂತೆ ನನ್ನನ್ನು ಕರೆದು ತನ್ನ ರಥದ ಮೇಲೆ ಕೂಡಿಸ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡಲ್ಲ, ಅವಳು ಎಷ್ಟು ನಾಚಿಕೆ ಬಟ್ಲ ಗೊತ್ತಿಲ್ಲ. ನನಗಂತೂ ಸ್ವಾಮಿಗಳಿಗೆ ಶರಗಿ ನನ್ನ ಸೆಲ್ಲ ಹಿಡಿದು ಬರ್ರಿ ಅಂತಂದಾಗ ಅಷ್ಟೇ ಭಯನೂ ಆಯಿತು, ಅಷ್ಟೇ ನಾಚಿಕೆನೂ ಆಯಿತು. ನಮ್ಮ ಯೋಗ್ತಿ ಅಲ್ಲ, ನಾವು ಬಹಳ ಕೆಳಮಟ್ಟದ ವ್ಯಕ್ತಿಗಳು. ನಮ್ಮನ್ನು ಇದೇ ಮಾರ್ಗದಲ್ಲಿ ಸಾಗುವಂತೆ ಅವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಶ್ರೀಗಳವ್ರ ಮುಂದೆ ಕೂತ್ಕೊಂಡಿವಲ್ಲ, ಒಂದು ಸಾಲ ಭಗವನ್ನಾಮ ಸಂಕೀರ್ತನ ಮಾಡಿ ಸಮಾಪ್ತಿ ಮಾಡೋಣ. ಇಷ್ಟರವರೆಗೆ ಅವರು ನಾಮಸ್ಮರಣೆಯ ಬಗ್ಗೆ ಅದ್ಭುತವಾದ ಉದ್ಗಾರ ತೆಗೆದಾರಲ್ಲ, ಅದೇ ನನ್ನ ಮಿತ್ರರು ವೆಂಕಟೇಶಾಚಾರ್ಯರು ನನ್ನನ್ನು ಒಂದು ಸಲ ಕೇಳಿದರು, ಅಲ್ಲಪಣಾಚಾರ್ಯ ಅಚ್ಯುತಂ ಕೇಶವಂ ಯಾವ ಪುರಾಣದಲ್ಲಿದೆ, ಗರುಡ ಪುರಾಣದಲ್ಲಿ ಎಲ್ಲಿ ಅದ ಅಂತ ಒಂದು ಚರ್ಚೆ ಬಂದದಂದರು. ಅದು ಅವರಿಗೆ ಆ ಅಧ್ಯಾಯ ಮತ್ತು ಆ ಶ್ಲೋಕದ ಸಂಖ್ಯೆಯನ್ನು ಕೂಡ ಬರೆದಿದೆ. ನನ್ನ ಹತ್ರ ಇರ್ತಕ್ಕಂಥ ಗರುಡ ಪುರಾಣದಲ್ಲಿ ತೆಗೆದು ನೋಡಿ ಅದನ್ನು ಆ ಯಮಧರ್ಮರಾಜನೇ ಬಾಯಿ ಬಿಟ್ಟು ಹೇಳಿದ. ಇನ್ನೊಂದೇನು ಗೊತ್ತಾ, ಇದು ಯಮಧರ್ಮರಾಜನೇ ಮಾಡಿದ್ದು ಎಂಬುದಕ್ಕೆ ಒಂದು ಪ್ರೂಫ್ ಅದ. ಏನು ಪ್ರೂಫ್ ಅದ ಗೊತ್ತಾ? ಗರುಡ ಪುರಾಣನ ಅದೆಲ್ಲ ಬಿಟ್ಟುಬಿಡ್ರಿ, ಅದೆಲ್ಲ ಒಂದು ಕಡೆ ಇಡ್ರಿ. ಯಮಧರ್ಮರಾಜ ಅವನ ಉಪಾಸ್ಯ ಮೂರ್ತಿ ರಾಮಚಂದ್ರ, ಯಮಧರ್ಮರಾಜನ ಉಪಾಸ್ಯ ಮೂರ್ತಿ ರಾಮಚಂದ್ರ. ಆಶ್ಚರ್ಯ ಏನು ಗೊತ್ತನ, ಈ ಪದ್ಯದಲ್ಲಿ ಈ ಶ್ಲೋಕದಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳನ್ನು ವರ್ಣನೆ ಮಾಡ್ತಾರೆ, ಆದರೆ ರಾಮನ ಬಗ್ಗೆ 3 ಶಬ್ದ ಉಪಯೋಗ ಮಾಡ್ತಾರೆ, 3 ಕಡೆ ಹೇಳ್ತಾರೆ. ಅದನ್ನು 2 ಕೂಡ ಮಾಡಬಹುದು, ಆದರೆ ಸ್ವಲ್ಪ ಬಿಡಿಸಿದರೆ ಅದು 3 ಆಗ್ತದೆ. ಅದೇ ಕೃಷ್ಣನ ಬಗ್ಗೆ 2 ಆಡ್ತಾರೆ. ರಾಮ ಕೃಷ್ಣನ ಬಗ್ಗೆ 2 ಶಬ್ದ, ರಾಮನ ಬಗ್ಗೆ ತಮ್ಮ ಇಷ್ಟ ದೈವವಾದ ರಾಮನ ಬಗ್ಗೆ 3 ಶಬ್ದ, ಉಳಿದ ಎಲ್ಲ ಭಗವದ್ ರೂಪಗಳ ಬಗ್ಗೆ ಒಂದೊಂದೇ ಶಬ್ದದಲ್ಲಿ 3. ಅಚ್ಯುತಂ ಕೇಶವಂ ರಾಮನಾರಾಯಣಂ, ಅಚ್ಯುತಂ ಕೇಶವಂ ರಾಮನಾರಾಯಣ. ನೀವು ಮೈಕ್ನಾಗಿ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಗೊತ್ತಾಗಲ್ಲ ನಮ್ಗೆ. ಅವ್ರೇನು ಮಾಡ್ತಾರೆ, ಸೈಲೆಂಟಾಗಿ ಕೂಡ್ತಾರೆ. ದಯಮಾಡಿ ಇದು ಯಮಧರ್ಮರಾಜ ಹೇಳಿದ ಶ್ಲೋಕ. ನಿಮಗೆ ಯಾರಿಗಾದರೂ ನಮಗೆ ಯಮಧರ್ಮರಾಜನ ದರ್ಶನ ಬೇಡ ಅಂತ ಇದ್ರೆ, ಇಲ್ಲ ನಮಗೆ ಯಮಧರ್ಮರಾಜ ಆಗಲಿ ಪರವಾಗಿಲ್ಲ, ಯಾಕಂದ್ರೆ ಅವನು ಹೇಳಿದ್ದಾನೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ
ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಇಂಥ ಭಗವನ್ನಾಮ ಸಂಕೀರ್ತನೆ ಇರುವಾಗ ಈ ಜನ ಮಾಡ್ತಾ ಇಲ್ಲ, ನನ್ನ ದರ್ಶನ ಅಪೇಕ್ಷೆ ಪಡ್ತಾರಲ್ಲಯ್ಯ, ಇದನ್ನು ಮಾಡಿಬಿಟ್ರೆ ನಾನು ಹತ್ರ ಬರೋದಿಲ್ಲ ಅಂತ ಅವನು ಸ್ಪಷ್ಟ ಸ್ಟೇಟ್ಮೆಂಟ್, ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನು ನಾವೇನಾದರೂ ಈ ನಾಮ ಸಂಕೀರ್ತನೆ ಮಾಡಿದ ಮೇಲೆ ಕೂಡ ಅವನ ದರ್ಶನ ಆದರೆ ಆಯಿತು ಅಂತಂದರೆ ನಾವೆಲ್ಲರೂ ಕೋರ್ಟಿಗೆ ಹಾಕ್ಬೋದು. ನೀನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ನಿನ್ನ ನಾಮ ಸಂಕೀರ್ತನೆ ಮಾಡಿದ್ರೆ ನಿನ್ನ ದರ್ಶನ ಆಗೋದಲ್ಲ ಅಂದಿಯಲ್ಲ, ಮತ್ತೆ ನೀ ಯಾಕೆ? ಅದು ಬೇರೆಯವ್ರ ಮಾತಲ್ಲ, ಯಾವುದೋ ಪುರಾಣದಾಗ ಏನಾದ್ರು ನೀನು ಹೇಳಿದ ಮಾತನ್ನೇ ನಾವು ಹೇಳಿವಿ. ಕಾರಣ ನಿಮ್ಮಲ್ಲಿಗೆ ಇಲ್ಲರಿ ನಮಗೆ ಆಗಲಿ ಪರವಾಗಿಲ್ಲ ಅಂದರೆ ನಿಮ್ಮ ಇಷ್ಟ. ಇಲ್ಲ, ಮಾಲಿಗೆ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ಯಾವ ಕ್ಷಣದಲ್ಲಿ ಬಾಯಿ ಬಿದ್ದು ಹೋಗ್ತದೋ ಗೊತ್ತಿಲ್ಲ, ಸ್ವಲ್ಪ ಜಾಗೃತಿಯಾಗಿರ್ರಿ. ಎರಡನೇದೇನು ಗೊತ್ತನಾ, ನೀವು ಅಮೆರಿಕಾದಲ್ಲಿ ಹುಟ್ಟಿದ್ರೋ ಅಥವಾ ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ರೋ ಆ ಪ್ರಶ್ನೆ ಇಲ್ಲ, ಪವಿತ್ರ ಭಾರತಾವನಿಯಲ್ಲಿ ಹುಟ್ಟಿರಿ, ಭಾರತೀಯರು ಅನಿಸ್ಕೊಂಡಿರಿ. ಆಮೇಲೆ ಬ್ರಾಹ್ಮಣ ಇನ್ನೊಂದು, ಮೊದಲು ಭಾರತದ ಅಂಬೆಯ ನಾವು ಮಕ್ಕಳು. ಇಂತಹ ಪವಿತ್ರ ಭೂಮಿಯಲ್ಲಿ ಹುಟ್ಟಿ ಗುರುರಾಜರ ಬಗ್ಗೆ ಅವರೇ ತೋರಿಸ್ತಾರೆ, ನಾವು ಬಿಟ್ಟುಬಿಟ್ಟಿವಿ ಅದಕ್ಕೆ, ನಾವು ತೋರಿಸ್ತದ. ಅಂಥ ಭಾರತ ಭೂಮಿಯಲ್ಲಿ ಹುಟ್ಟಿದ ನೀವು ನಾವು ಮತ್ತೆ ಯಾವ ಬಾಯಿ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ದಯಮಾಡಿ ನಾಲಿಗೆ ಕೊಟ್ಟಿದ್ದಾನೆ, ನಾಮ ಸಂಕೀರ್ತನೆ ಮಾಡಲಿಕ್ಕೆ ಅರ್ಹತೆ ಕೊಟ್ಟಿದ್ದಾನೆ, ಒಮ್ಮೆ ಮುಕ್ತ ಕಂಠದಿಂದ ಹಾಡಿ ದಯಮಾಡಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಇದ್ರ ನಿಜವಾಗಿ ಹೇಗಾಗುತ್ತಾ, ಎಷ್ಟು ಝಂಕಾರ. ನಾನು ಮೆಟ್ಲೋತ್ಸವದಲ್ಲಿ ನೋಡೀನಿ, 5,000 10,000 ಜನ, 3,000 ಜನ ಕೂತ್ಕೊಂಡ್ರೆ ಡೇರ ಹೇಳ್ತಾ ಇತ್ತು. ಬಾಬಾ ಏನ ತಾಯಂದ್ರು ಆ ಭಜನಾ ಮಾಡಲಿಕ್ಕೆ ತಾಯಂದ್ರ ನೆನೆಸ್ಕೊಂಡ್ರೆ ಮೈ ಉಬ್ಬುತ್ತದೆ. ದಯಮಾಡಿ ಯಾಕೆ ನಾಚ್ತಾ ಇದ್ದೀರಿ? ಅಚ್ಯುತಂ ಕೇಶವಂ ರಾಮನಾರಾಯಣಂ ಹರೇ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಹರೇ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ನಿನ್ನ ನಾಮ ಹೋಳಿಗೆ ಕಳ್ಳಕುನ್ನಿನ ನಾಯಿಗೆ ಶ್ರೀನಿವಾಸ ಕಟ್ಟಿ ನಿನ್ನವರೊದ್ದರೆ ಶ್ರೀನಿವಾಸ ನನಗಿನ್ನು ಲಜ್ಜೆಗೆ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಿನ್ನವ ನಾನನ್ಯವನರಿಯನು ಶ್ರೀನಿವಾಸ ನಾನನ್ಯವ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ವೆಂಕಟ
ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ಹರೇ ಎಲ್ಲ ದುಡಿಸಿಕೊಳ್ಳರೋ ಶ್ರೀನಿವಾಸ ಎನ್ನ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನಿನ್ನ ನುಡಿಯ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಶ್ರೀನಿವಾಸ. ಈ ವೇದವ್ಯಾಸ ದೇವರ ಪ್ರವಚನ ಕೇಳಿದವರು ಎಲ್ಲ 100% ಸುಪ್ರಭಾತಕ್ಕೆ ರೆಡಿ ಇರ್ತಾರೆ ಅಂತ ನಮಗೆ ವಿಶ್ವಾಸ ಬಂತು. ನಮಗೆ ಹರೇ ಶ್ರೀನಿವಾಸ ಯಾರು ತಪ್ಪಿಸ್ಕೊಳ್ಳಾರ, ಈ ಅವಕಾಶ ತಪ್ಪಿಸ್ಕೊಳ್ಳಾರ. ಭಾಳ ಚೆನ್ನಾಗಿ ಬೆಳಗ್ಗಿನ ಕಾರ್ಯಕ್ರಮ ಭಾಳ ಚೆನ್ನಾಗಿರ್ತದೆ. ಸರಿ 6 ಗಂಟೆಯಿಂದ 7:15 ಕಾರ್ಯಕ್ರಮ ನಡೆಸ್ತಾರೆ. ಬಹಳ ಪ್ರಶಾಂತವಾಗಿರ್ತಕ್ಕಂಥ ಪರಿಸ್ಥಿತಿಗಳಾಗ ಆ ಸಮಯದಲ್ಲಿ ಉಪನ್ಯಾಸ ಕೇಳ್ತಕ್ಕಂಥದ್ದು ಒಂಥರ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೋತೀರಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೋತೇನೆ. ಈಗ ಶ್ರೀಗಳವರಿಂದ ಗುರುಸ್ತೋತ್ರದ ಅನುಗ್ರಹ ಸಂದೇಶವನ್ನು ಕೊಡಬೇಕು ಅಂತ ಶ್ರೀಗಳವರಲ್ಲಿ ಪ್ರಾರ್ಥನೆ.